ಇವತ್ತು ಕರ್ನಾಟಕದ ಮಕ್ಕಳ ಏನು ಶಾಪ ವಿಮೋಚನೆ ಮಾಡಿರುವಂತ ಸರ್ಕಾರಕ್ಕೆ ಇಲ್ಲಿ ಕೂತ್ಕೊಂಡು ರಾಜ್ಯಪಾಲರು ಪತ್ರ ಬರೀತೀರಿ, ಹಿಂದಿ ಪರವಾಗಿ ನಿಮ್ಮ ಧ್ವನಿ ಎತ್ತೀರಿ ಅನ್ನೋದಾದ್ರೆ, ರಾಜ್ಯಪಾಲರೇ ನಿಮ್ಮ ರಾಜಭವನ ನಿಮ್ಮ ಹಿಂದಿ ದೊರೆಗಳ ಕೊಟ್ಟಿದ್ದಲ್ಲ, ಕನ್ನಡಿಗರ ಭಿಕ್ಷೆಯ ರಾಜಭವನ. ಹಾಗಾಗಿ ನೀವು ಹಿಂದಿ ಪರವಾಗಿ ನಿಲ್ಲೋದಾದ್ರೆ, ನೀವು ಹಿಂದಿ ಪರವಾಗಿರೋದಾದ್ರೆ ಕರ್ನಾಟಕದಲ್ಲಿ ಈ ರಾಜ್ಯಪಾಲರು ಒಂದು ನಿಮಿಷ ಇರಬಾರ್ದು, ವಾಪಸ್ ಕಲ್ಸ್ಕೊಳ್ಳಿ ಕೇಂದ್ರ ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆ ಇಲ್ಲ ಪ್ರಾರಂಭದಲ್ಲೇ ಇಂಥದೊಂದು ಹೋರಾಟ ಬೇಡ ಅಂದಿದ್ದಕ್ಕೆ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯಪಾಲರು ಎಚ್ಚೆತ್ತುಕೊಂಡು ಅವರು ನಿಲುವಿಂದ ವಾಪಸ್ ಬರದೆ ಹೋದ್ರೆ ರಾಜಭವನ ರಾಜ್ಯಪಾಲರದಲ್ಲ, ಕನ್ನಡಿಗರು ರಾಜ್ಯಪಾಲರು. ಲಕ್ಷ ಲಕ್ಷ ಕನ್ನಡಿಗರು ರಾಜಭವನಕ್ಕೆ ನುಗ್ಗಿ ಆ ರಾಜ್ಯಪಾಲರನ್ನ ರಾಜಭವನದ ಹೊರಗಡೆ ತರೋ ದಿನ ಭಾರಿ ದಿನ ಇಲ್ಲ. ಅದಕ್ಕಾಗಿ ಆ ಪರಿಸ್ಥಿತಿಗೆ ನಾವು ಕೈ ಹಾಕೋದ್ಕಿಂತ ಮುಂಚೆ ರಾಜ್ಯಪಾಲರ ನಿಲುವಿಂದ ವಾಪಸ್ ಬರಬೇಕು, ಇಲ್ಲ ಗಂಟು ಮೂಟೆ ಕಟ್ಕೊಂಡು ಅವರು ವಾಪಸ್ ಹೋಗ್ಬೇಕು ಅನ್ನುವ ಆಗ್ರಹ. ಅದಕ್ಕಾಗಿ ಇವತ್ತು ಪ್ರತಿಭಟನೆ. ನಾಳೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಕರವೇ ಹೋರಾಟ ಮಾಡುತ್ತೆ. ರಾಜ್ಯಪಾಲರ ನಿಲುವು ಬದಲಾಗದೆ ಹೋದ್ರೆ, ಅದರಿಂದ ವಾಪಸ್ ಬರದೆ ಹೋದ್ರೆ ರಾಜಭವನಕ್ಕೆ ನುಗ್ಗಿ ರಾಜ್ಯಪಾಲರನ್ನ ಆಚೆ ಕರ್ಕೊಂಡ್ ಬರೋ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಇವತ್ತು ಕರ್ನಾಟಕದ ಮಕ್ಕಳ ಏನು ಶಾಪ ವಿಮೋಚನೆ ಮಾಡಿರುವಂತ ಸರ್ಕಾರಕ್ಕೆ ಇಲ್ಲಿ ಕೂತ್ಕೊಂಡು ರಾಜ್ಯಪಾಲರು ಪತ್ರ ಬರೀತೀರಿ, ಹಿಂದಿ ಪರವಾಗಿ ನಿಮ್ಮ ಧ್ವನಿ ಎತ್ತೀರಿ ಅನ್ನೋದಾದ್ರೆ, ರಾಜ್ಯಪಾಲರೇ ನಿಮ್ಮ ರಾಜಭವನ ನಿಮ್ಮ ಹಿಂದಿ ದೊರೆಗಳ ಕೊಟ್ಟಿದ್ದಲ್ಲ, ಕನ್ನಡಿಗರ ಭಿಕ್ಷೆಯ ರಾಜಭವನ. ಹಾಗಾಗಿ ನೀವು ಹಿಂದಿ ಪರವಾಗಿ ನಿಲ್ಲೋದಾದ್ರೆ, ನೀವು ಹಿಂದಿ ಪರವಾಗಿರೋದಾದ್ರೆ ಕರ್ನಾಟಕದಲ್ಲಿ ಈ ರಾಜ್ಯಪಾಲರು ಒಂದು ನಿಮಿಷ ಇರಬಾರ್ದು, ವಾಪಸ್ ಕಲ್ಸ್ಕೊಳ್ಳಿ ಕೇಂದ್ರ ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆ ಇಲ್ಲ ಪ್ರಾರಂಭದಲ್ಲೇ ಇಂಥದೊಂದು ಹೋರಾಟ ಬೇಡ ಅಂದಿದ್ದಕ್ಕೆ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯಪಾಲರು ಎಚ್ಚೆತ್ತುಕೊಂಡು ಅವರು ನಿಲುವಿಂದ ವಾಪಸ್ ಬರದೆ ಹೋದ್ರೆ ರಾಜಭವನ ರಾಜ್ಯಪಾಲರದಲ್ಲ, ಕನ್ನಡಿಗರು ರಾಜ್ಯಪಾಲರು. ಲಕ್ಷ ಲಕ್ಷ ಕನ್ನಡಿಗರು ರಾಜಭವನಕ್ಕೆ ನುಗ್ಗಿ ಆ ರಾಜ್ಯಪಾಲರನ್ನ ರಾಜಭವನದ ಹೊರಗಡೆ ತರೋ ದಿನ ಭಾರಿ ದಿನ ಇಲ್ಲ. ಅದಕ್ಕಾಗಿ ಆ ಪರಿಸ್ಥಿತಿಗೆ ನಾವು ಕೈ ಹಾಕೋದ್ಕಿಂತ ಮುಂಚೆ ರಾಜ್ಯಪಾಲರ ನಿಲುವಿಂದ ವಾಪಸ್ ಬರಬೇಕು, ಇಲ್ಲ ಗಂಟು ಮೂಟೆ ಕಟ್ಕೊಂಡು ಅವರು ವಾಪಸ್ ಹೋಗ್ಬೇಕು ಅನ್ನುವ ಆಗ್ರಹ. ಅದಕ್ಕಾಗಿ ಇವತ್ತು ಪ್ರತಿಭಟನೆ. ನಾಳೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಕರವೇ ಹೋರಾಟ ಮಾಡುತ್ತೆ. ರಾಜ್ಯಪಾಲರ ನಿಲುವು ಬದಲಾಗದೆ ಹೋದ್ರೆ, ಅದರಿಂದ ವಾಪಸ್ ಬರದೆ ಹೋದ್ರೆ ರಾಜಭವನಕ್ಕೆ ನುಗ್ಗಿ ರಾಜ್ಯಪಾಲರನ್ನ ಆಚೆ ಕರ್ಕೊಂಡ್ ಬರೋ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ.